ತಿಪ್ಪೇಶಣ್ಣಂಗೆ ಶನಿ ಬಿಟ್ಟಿರ್ಬೇಕು. ಏನಕ್ಕ ಇವತ್ ಮನೆ ಎಷ್ಟು ಕಳ್ಕಳಿ ಆಗಿದೆ? ಏನ್ ಭಾರತ ಪಾಕಿಸ್ತಾನ ಬಾಯ್ ಬಾಯ? ಭಾರತ ಪಾಕಿಸ್ತಾನ್ ಬಾಯ್ ಬಾಯ್ ಅಲ್ಲ ಕಣೋ, ಭಾರತದಲ್ಲಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್. ಏನು ಅಂದ್ರೆ ಪಾತ್ರೆ ತಗೊಂಡ್ಬಂದು ಹಾಲು ಹಾಕಿಸ್ಕೊಳ್ಳಿ. ಇದೇನಕ್ಕ ಹೆಂಗ್ ಹೇಳ್ಬಿಟ್ಟೆ? ಅಲ್ಲ, ಭಾರತದಲ್ಲಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಆಗ್ಬಿಟ್ರೆ ಮುಸ್ಲಿಂನ ನಂಬ್ಕೊಂಡ್ರ ಪಾಕಿಸ್ತಾನ್ ಗತಿ ಏನಾಗ್ಬೇಕು? ಯಾಕೋ ಅವ್ರಪ್ಪ ಇಲ್ವಾ ಅಮೆರಿಕ? ಅಚ್ಚರಿ ಎಷ್ಟಾಕ್ಲಿ? 2 ಲೀಟರ್ ಹಾಕು. 2 ಲೀಟ್ರಾ? ಮೊದ್ಲಿನ ತರ ಒಬ್ನೇ ಅಲ್ವಲ್ಲ, ಬೇಜಾನ್ ಡಿಪಿಗಳು ಸೇರ್ಬಿಟ್ಟವ್ರೆ. ಎಣ್ಣೆ ನೀರು ಹಾಕ್ತೀನಿ, ಬೇಗ ಬಟ್ಟೆ ಬಿಚ್ಬಿಟ್ಟು ಬನ್ನಿ. ಮೊದಲು ಬಿಸಿ ಬಿಸಿಯಾಗ ಒಂದು ಕಪ್ ಕಾಫಿ ತಗೊಂಬರ. ಕಾಫಿ ನಿಮ್ಗೆ ಉಷ್ಣ ಆಗುತ್ತೆ. ಬಿಸಿ ಬಿಸಿ ಬಾದಾಮಿ ಹಾಲು ಮಾಡ್ಕೊಡ್ತೀನಿ. ಸ್ನಾನ ಆಯ್ತಾ ಮಾವ? ಆಯ್ತು ಕಣವ. ತಿಂಡಿ ಏನ್ ಮಾಡಿದ್ಯಾ? ಅವರೇಕಾಳು ಉಪ್ಪಿಟ್ಟು. ತಟ್ಟೆ ತುಂಬಾ ತುಂಬಿಕೊಟ್ಬಿಡವ. ದೇವ್ರಿಗೆ ನಮಸ್ಕಾರ ಹಾಕೊಂಡ್ಬಿಡ್ತೀನಿ. ರಾಣಿ, ಹಾ ತಿಂಡಿ ರೆಡಿ ಇದೆ, ಕೊಡ್ಲಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಆಮೇಲೆ ನಾನು ಹೇಳಿದ್ನಲ್ಲ, ಅದೇ ನನ್ನ ನೆಂಟರು ಬರ್ತಾ ಇದಾರೆ ಅಂತ. ನಾನು ಬರೋವಾಗ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಒಳ್ಳೆ ಅಡಿಗೆ ಮಾಡಿಟ್ಟಿರ್ಬೇಕು. ಮಾವಯ್ಯ, ನೀವ್ ಇರ್ತೀರ ತಾನೆ? ನಮ್ಮ ಮಾವನಿಗೆ ನನ್ನ ಕಂಡ್ರೆ ಅಷ್ಟೊಂದು ಪ್ರೀತಿ. ಮಾವ, ಒಳ್ಳೆ ಅವರೇ ಕಾಳು ಉಪ್ಪಿಟ್ಟು ಮಾಡಿದಾಳೆ, ಬಿಡಬೇಡಿ. ಬರ್ಲಾ? ಗುಂಡಿನೇ ಹಾಕೊಂಡಿಲ್ಲ, ನಿಧಾನವಾಗಿ ಹೋಗಿ ಜೋಪಾನವಾಗಿ ಬನ್ನಿ. ತಿಂಡಿ ಕೊಡವಾ? ಓ, ಇದೇನ್ ಬಾವ, ಒಳ್ಳೆ ಬಯಲಾಂಜನ ನಂಗೆ ಒಬ್ನೇ ಕುಂತಿದ್ಯಾ? ನಿನ್ ಮಗಳೇನು ಮಾಡ್ಕೊಡ್ಲಿಲ್ವಾ ತಿನ್ನಕ್ಕೆ? ಆ ಮಗಳು ಮಾಡ್ಕೊಳ್ತಿದ್ರೇನು, ಈ ಮಗಳು ಬಿಸಿ ಬಿಸಿ ಉಪ್ಪಿಟ್ಟು ಮಾಡೋಳೆ. ತಿನ್ಬಾ. ಎತ್ತು ಕಚ್ಚೆ ನನ್ನ ಮಗನೇ, ಕೊಟ್ಟಿರೋದನ್ನ ತಿಂದು ಬಾಯಿ ಮುಚ್ಕೊಂಡು ಎದ್ದೋಗು. ಅದ್ಯಾಕೆ ಸಿಡಿದ್ಯಾ? ಕಾರ್ಡ್ ಹೆಣ್ಣು ಕೊಟ್ರೆ ಮಲ್ಲಾಗ್ರುವಂತೆ. ಬಾವಾ, ಹಂಗೆ ಆ ಪ್ಯಾಲೇಸು ದೇವರಾಜ ಮಾರ್ಕೆಟು ಸುತ್ತಾಡ್ಕ ಬರವ ಬತ್ತೀಯ? ಅದಕ್ಕೂ ಯೋಗ ಬೇಕು. ಈ ಮರುಗುಳಿ ನನ್ನ ಒಬ್ಬಳನ್ನ ಬಿಟ್ಟು ಎಲ್ಲೋದ? ಎಲ್ಲ ಇವಳಾಕೆ ನಿಂತವಳೆ? ಯಾರು ಕಾಣಿಸ್ತಾ ಇಲ್ಲ. ಏನಾದ್ರು ಮಾಡಿ ಈ ಕೋಳಿನ ಇವತ್ತು ಅದನ್ನ ಬಿಡ್ಬೇಕಲ್ಲ. ಇವನ ಇಲ್ಲಿ ಬಂದ. ಈ ಕಮಂಗಿ ನನ್ನ ಮಗ ಯಾಕೆ ಬಂದ ಇಲ್ಲಿ? ತಿಪ್ಪೇಶ್ವರ ಅಪ್ಪನ? ಅಲ್ಲ, ತಿಪ್ಪೇಸಿ ನನ್ ಮಗ. ಹೌದಾ? ನೀವು ತಿಪ್ಪೇಶ್ವರ ಅಪ್ಪ ಇದ್ದಂಗೆ ಇದ್ದೀರಾ? ಹೌದಾ? ತಂದು ಕೊಟ್ಟ ಅಂದ್ರೆ 32 ನೆಲ ಕಚ್ಕೊಂಡ್ಬಿಡ್ಬೇಕು. ಬೇಕು ಪುತ್ ತಗೊಂಡು ಏನ್ ಹೇಳ್ಬೇಕು ಅಂತಿದ್ಯಾ? ಬೇಗ ಹೇಳಿ, ಜಾಗ ಖಾಲಿ ಮಾಡು. ನೀವು ನನ್ನ ಹೆಂಡತಿನ ನೋಡಿದ್ರ? ಏನ್ ಹುಡುಕ್ತಾ ಇದ್ರ? ಬೆಂಕಿ ಪಟ್ನನ? ಅಲ್ಲ, ನಿನ್ ಹೆಂಡ್ತಿನ. ಯಾವನೋ ನಿನ್ನಂತ ಮಂಗ್ ನನ್ ಮಗ ಹೆಂಡ್ತಿನ ಜಾತ್ರೆಯಲ್ಲಿ ಬಿಟ್ಬಿಟ್ಟು ಅಡಿಗೆ ಮನೇಲಿ ಹುಡುಕಿದ್ದಂತೆ. ಹಂಗಾಯ್ತು ನಿನ್ ಕತೆ. ನನ್ ಕಷ್ಟ ನನಗ್ ಗೊತ್ತು, ನಿಮ್ಗೇನ್ ಗೊತ್ತು ಸರ್? ಸರ್, ನಿನ್ನೆ ಬೆಳಿಗ್ಗೆ ನಾನು ನನ್ನ ಹೆಂಡತಿ ಮಾರ್ಕೆಟ್ಗೆ ಅಂತ ಬಂದ್ವಿ. ನೀನ್ ಇಲ್ಲೇ ನಿಂತೀರ, ನಾನು ಹೋಗಿ ಬೂಸ ತಂದ್ಬಿಡ್ತೀನಿ ಅಂತಂದ. ಬೂಸನ ದ್ವಾಸೆನೋ? ಬೂಸನ ದ್ವಾಸೆನ ನಿಂತ್ಕೊಂಡ್ ಕೇಳ ಸುಮ್ನೆ. ಓಹೋ, ತಗೊಂಬಂದ್ಬಿಡ್ತೀನಿ ಅಂತ ಬಂದು ನೋಡ್ತೀನಿ, ನನ್ನ ಹೆಂಡತಿ ನೆನ್ನೆಯಿಂದ ಕಾಣ್ತಾನೆ ಇಲ್ಲ ಸರ್. ಹುಡುಕ್ತಾನೆ ಇದೀನಿ. ಸರ್, ನನ್ನ ಹೆಂಡತಿನ ಹುಡುಕೊಟ್ಬಿಡ್ತೀರಾ? ಬೆಂಕಿ ಹಾಕ ಅಲ್ಲ, 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ನೆನ್ನೆಯಿಂದ ಕಾಯ್ತಾ ಇದ್ದೀನಿ ಅಂತ ಸುಳ್ಳು. ನೀವ್ ಯಾರು? ನಾನು ರೀ, ಹೌದಲ್ವಾ? ರೀ, ಏನು ಅಂದ್ರೆ ನೀವು ಬಂದಿದ್ಕೆ ನಾನ್ ಬಚಾವ್ ಆದ. ಇಲ್ಲ ಅಂದಿದ್ರೆ ಬನ್ರಿ, ನಾವು ಹೋಗೋಣ. ನಡಿ ಹೋಗೋಣ. ಆಹಾ, ಆ ದೇವ್ರು ನನ್ನ ಮಗ ಕಣ್ಣೆ ಐಬ್ ಮಾಡ್ಬಿಟ್ಟವನಲ್ಲ. ಇವತ್ತಲ್ಲ ನಾಳೆ ಈ ಕೋಳಿನ ಅದ್ಮೇದಂತೀನಿ. ಯಾ
ಮಗಳು ಕಟ್ಟಿದ ಹುತ್ತದಲ್ಲಿ ನೀನು ಹಾವನ್ ತರ ಬಂದು ಸೇರ್ಕೊಂಡು ಅವಳನ್ನು ನುಂಗಿ ನೀನು ಬದುಕೋದಕ್ಕೆ ನಾನು ಬಿಡೋದಿಲ್ಲ. ನಾನು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ. ನಿನ್ನ ಬೆನ್ನ ಹತ್ತದ ಬೇತಾಳಕ್ಕೆ ನರಕದ ದಾರಿ ತೋರಿಸ್ತಾ ಇದ್ದೀನಿ. ಎಂತ ಕೆಲಸ ಮಾಡ್ಬಿಟ್ಟೆಪ್ಪ ನೀನು? ಏಯ್ ಬಿಡೆ ಅವಳನ್ನ. ಅವಳು ಬದುಕಿದ್ರೆ ನೀನು ಗಂಡ ಇದ್ದು ವಿಧವೆ ತರ ಇಡೀ ಜೀವನ ನರಳಬೇಕಾಗುತ್ತೆ. ಅಪ್ಪ, ನನಗೆ ಗಂಡ ಇಲ್ಲದ್ರೂ ಪರವಾಗಿಲ್ಲಪ್ಪ. ಇವಳು ಸಾಯೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅವಳನ್ನ ಕಾಪಾಡಪ್ಪ, ನಿನ್ನ ಕೈ ಮುಗಿತೀನಿ. ನೀನ್ ಇಲ್ಲಿ ನಡೆದಿದ್ದೀನಿ ಯಾರಿಗಾದ್ರೂ ಬಾಯ್ ಬಿಟ್ರೆ ಅಪ್ಪ ಮಗಳು ಇಬ್ರು ಸೇರಿ ಕೊಲೆ ಮಾಡಿದ್ರು ಅಂತ ನಮ್ಮಿಬ್ರನ್ನು ಜೈಲಿಗೆ ಹಾಕ್ಬಿಡ್ತಾರೆ. ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೆ ನಾನು ತಂದೆ ಅನ್ನಿಸ್ಕೊಳಕ್ ಸಿದ್ಧ ಇಲ್ಲ. ನೀವು ಹಾಗೆ ಹೇಳಿದ್ರೆ ಹಾಗೆ. ಇದಕ್ಕೆ ಜನ್ಮ ಕೊಟ್ಟವ್ರು ನೀವು ತಾನೇ. ನಾನೇನ್ ನಿನ್ನ ಬಲಾತ್ಕಾರ ಮಾಡ್ಲಿಲ್ವಲ್ಲ. ಹಸು ಅಂತ ಬಂದೆ, ಹೊಟ್ಟೆಗೆ ಹಾಕ್ದೆ ಅಷ್ಟೇ. ನೋಡು, ನಮ್ಮ ಕೆಲಸದಾಳ ಸಿಂಹ ಈ ಮಗುಗೆ ತಂದೆ ಅನ್ನಿಸ್ಕೊಳಕ್ಕೆ ಒಪ್ಕೊಂಡಿದ್ದಾನೆ. ನೀನು ಮದುವೆಗೆ ಒಪ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಸಿಕ್ಬಿಡುತ್ತೆ. ನಿಮ್ ಜನ್ಮದ ಬೆಂಕಿ ಹಾಕ. ಈ ಮಾತಾಡಕ್ ನಿಮ್ಗೆ ನಾಚಿಕೆ ಆಗಲ್ಲ? ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಈಗ ಬೇರೆಯವನ್ನ ಮದ್ವೆ ಮಾಡ್ಕೊಂತಿದ್ದೀರಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡಿ, ನಾನ್ ನಿಮ್ಮ ಅಪ್ಪನ ಹತ್ರ ಬಂದು ನ್ಯಾಯ ಕೇಳ್ತೀನಿ. ಅವರು ಒಪ್ಲಿಲ್ಲ ಅಂದ್ರೆ ನಾನೇ ನಿಮ್ಮ ಮನೆಗೆ ಬಂದು ಠಿಕಾಣಿ ಹಾಕ್ತೀನಿ. ಓಹೋ, ಇಲ್ಲಿವರೆಗೂ ಬಂದ್ಬಿಟ್ಟು. ನಾನು ಬಡವಳಿರ್ಬಹುದು, ಆದ್ರೆ ಸೂಳೆ ಅಲ್ಲ. ನೋಡಿ, ಮರ್ಯಾದೆಯಾಗಿ ನನ್ನ ಮದ್ವೆ ಮಾಡ್ಕೊಂಡ್ರೆ ನಿಮ್ ಮರ್ಯಾದೆನೂ ಉಳಿಯುತ್ತೆ, ನಮ್ ಜೀವನನೂ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನನ್ನ ಮನೆ ಕಂಬಳಿಗೆ ಚೆರಗೊಟ್ಕೊಂಡು ಬಿದ್ದಿರ್ತಿದ್ ನೀನು ನನ್ನ ಮರ್ಯಾದೆ ಕಳೀತೀಯ. ನಿನಗೆ ಜೀವದ ಮೇಲೆ ಆಸೆ ಇದ್ರೆ ಇದನ್ನ ತಗೊಂಡು ಬೆಳಗಾಗೋಷ್ಟರಲ್ಲಿ ಈ ಊರು ಬಿಟ್ಟು ತೊಲಗೋಗು. ಇಲ್ಲ ಅಂದ್ರೆ ಈ ಮನೆ ಸಮೇತ ನಿನ್ನೂ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಮಾವ, ಇದ್ಯಾಕ್ ಮಾವ ಒಳ್ಳೆ ಗರ ಬಡ್ದವ್ರಾಗ ನಿಂತ್ಬಿಟ್ರಿ? ಈಗ ಯಾರಂತ ಗೊತ್ತಾಗ್ಲಿಲ್ವಾ? 20 ವರ್ಷಗಳ ಹಿಂದೆ ನಿಮ್ಮನ್ನ ನಂಬಿದಕ್ಕೆ ತನ್ನ ಶೀಲಾನ ಕಳ್ಕೊಂಡು ನೀವು ಹಾಕಿದ ಬೆದರಿಕೆಗೆ ಹೆದರ್ಕೊಂಡು ಊರ್ ಬಿಟ್ಟು ಹೊಡೋದು ಅದೇ ಪದ್ಮ. ಏಯ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ನನಗ್ ತಾಳಿ ಕಟ್ಟಿ ಹೊಸ ಬದುಕು ಕೊಡಿ ಅಂತ ಕೇಳೋಕಂತೂ ಅಲ್ಲ. ನೀನ್ ಜನ್ಮ ಕೊಟ್ಟು ಕೈ ಬಿಟ್ಟಿಯಲ್ಲ, ಆ ಮಗಳಿಗೆ ನೀನೇ ತಂದೆ ಅಂತ ಒಪ್ಸಕ್ಕೆ. ಏನು ಮಗಳ? ಹೌದು. ಇಷ್ಟು ದಿನ ಈ ಮನೇಲಿ ನಾನು ಹೆಂಡತಿ ಅಂತ ಹೇಳ್ಕೊಂಡು ನಾಟಕ ಆಡ್ತಾ ಇದ್ದಾಳಲ್ಲ ರಾಣಿ, ಅವಳೇ ನಿನ್ ಮಗಳು. ಇವರು ಹರೀಶ್ ಅಂತ. ರಾಣಿ ಇದನ್ನ ಮದುವೆ ಆಗ್ಬೇಕಾಗಿತ್ತು. ಈಗ ಮದುವೆ ನಿಂತೋಗಿದೆ. ಕಾರಣ ಗೊತ್ತಾ? ಅವಳಿಗೆ ತನ್ನ ತಂದೆ ಯಾರು ಅಂತ ಗೊತ್ತಿಲ್ಲ. ಅವಳು ಅನೈತಿಕವಾಗಿ ಹುಟ್ಟಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವ್ರ ತಂದೆ ತಾಯಿಗಳು ರಾಣಿನ ಸೊಸೆಯಾಗಿ ಸ್ವೀಕರಿಸಕ್ಕೆ ಒಪ್ಪಲಿಲ್ಲ. ತನ್ನ ಜನ್ಮಕ್ಕೆ ಕಾರಣ ನೀನೇ ಅಂತ ಗೊತ್ತಾದ್ಮೇಲೆ ನಿನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಈ ಮನೆಗೆ ಬಂದು ನನ್ನ ಹೆಂಡತಿಯಾಗಿ ನಾಟಕ ಆಡಿದ್ಲು. ನನ್ನ ರಾತ್ರಿ ನನ್ನ ರಾಣಿನ ಒಂದು ಮಾಡೋದಕ್ಕೋಸ್ಕರ ನೀವು ಬೆಡ್ರೂಮ್ ಕಳಿಸಿದ್ರಲ್ಲ, ಆಗ್ಲೇ ನನಗೆ ವಿಷಯ ಗೊತ್ತಾಗಿದ್ದು. ತಂದೆ ಮಗಳನ್ನ ಒಂದು ಮಾಡೋ ಜವಾಬ್ದಾರಿ ನಂದು ಅಂತ ಸಮಾಧಾನ ಮಾಡಿ ನಾನು ಇವ್ರನ್ನ ಕರ್ಕೊಂಬಂದೆ. ಮಾವ, ಈಗಲಾದ್ರೂ ನೀವು ಮಾಡಿರೋ ತಪ್ಪನ್ನ ತಿಳ್ಕೊಂಡು ನಿಮ್ಮ ಹೆಂಡತಿ ಮಗಳು ಅಂತ ಒಪ್ಕೊಳ್ಳಿ. ರಾಣಿನ ಇವ್ರಿಗೆ ಕೊಟ್ಟು ಕನ್ಯಾದಾನ ಮಾಡಿ.
ಹೌದು ಮಾವ, ಒಪ್ಕೊಡಿ. ಈಗ ಒಪ್ಕೊಂಡ್ರೆ ಏನ್ರಿ ಪ್ರಯೋಜನ? ಬೇಡ ಬೇಡ ಅಂದ್ರು ನಮ್ಮ ಅಕ್ಕಂಗೆ ಇವ್ರು ವಿಷ ಕುಡ್ಸಿದ್ರು. ವಿಷಮ? ಏನು ಮಾಡ್ತಿದ್ಯಾ? ಹೌದು, ಬಲವಂತವಾಗಿ ವಿಷ ಕುಡ್ಸಿದ್ರು. ಮೈ ಗಾಡ್, ಎಲ್ಲಿದ್ದಾಳೆ? ಎಲ್ಲಿದ್ದಾಳಮ್ಮ? ಅಡಿಗೆ ಮನೆಯಲ್ಲಿ. ರಾಣಿ, ನಿಮ್ಮ ಅನ್ಯಾಯಕ್ಕೆ ಬಲಿಯಾಗಿ ಮದ್ವೆನೇ ಇಲ್ದೆ ತಾಳಿ ಕಟ್ಕೊಂಡೆ, ಗಂಡನೇ ಇಲ್ದೆ ತಾಯಿ ಆದೆ. ನನ್ನ ಮಗಳಿಗೋಸ್ಕರ 20 ವರ್ಷದ ನನ್ನ ಜೀವನನೇ ತ್ಯಾಗ ಮಾಡಿದೆ. ಆದ್ರೆ ನೀವು ನನ್ನ ಮಗಳನ್ನ ಒಂದೇ ಕ್ಷಣದಲ್ಲಿ ಕೊಂದ್ಬಿಟ್ರಿ. ರಕ್ತ ಸಂಬಂಧನೇ ಎಲ್ಲದಕ್ಕಿಂತ ದೊಡ್ಡದು ಅಂತಾರೆ. ಆದ್ರೆ ಆ ಸಂಬಂಧನೂ ನಿಮ್ ರಾಕ್ಷಸತ್ವಕ್ಕೆ ಅಡ್ಡಿ ಬರ್ಲಿಲ್ವಾ? ಅಡ್ಡ ಬರಕ್ಕೆ ಮನುಷ್ಯತ್ವ ಅನ್ನೋದು ಇದ್ರಲ್ವೇನವ? ಇದು ಕಾಡು ಮೃಗ. ಮಾತೆತ್ತದ ನನ್ನ ಕಚ್ಚರ್ಕ ಹಾದ್ರಗಳ ಮನೆ ಹಾಳ ಅಂತ ಊರ್ ತುಂಬಾ ಕೂಗ್ತಿದ್ದ. ಏನೋ ನಮ್ ಬಾವ ಹರಿಶ್ಚಂದ್ರ ತುಡು ಅಂತ ನಾನು ತಿಳ್ಕೊಂಡಿದ್ದೆ. ಒಂದ್ ಇರುವೆ ತುಳಿಬೇಕಾದ್ರೂ ಅಯ್ಯೋ ಪಾಪ ಅನ್ಸುತ್ತೆ ಕಣವ ನಮ್ಗೆ. ಆದ್ರೆ ಕರುಳಿನ ಬಳ್ಳಿಗೆ ವಿಷ ಹಾಕಿದೆಯಲ್ಲ ನೀನು. ನಿನಗೆ ಮನ್ಸಾದ್ರೆ ಹೇಗ್ ಬಂತು? ನೀವು ಇಂಥ ನಾಟಕ ಆಡ್ಬಾರ್ದಾಗಿತ್ತು ಕಡೆಯ. ನನ್ನ ಹತ್ರಕ್ಕೆ ಬಂದು ಹಿಂಗೆಲ್ಲ ಹಂಗೆ ಅಂತ ಒಂದ್ ಮಾತು ಹೇಳಿದಿದ್ರೆ ಅವನ ಎದೆ ಗೊತ್ತು ನಾನು ಒಪ್ಪಿಸ್ತಿದ್ದೆ. ಅದನ್ನ ಹೇಳ್ಬೇಕು ಅಂತಾನೆ ಊರಿಗೆ ಬಂದ್ವಿ ಅಂಕಲ್. ಆದ್ರೆ ಅಲ್ಲಿ ಇವರಿಬ್ಬರು ಮದುವೆ ನಡೀತಾ ಇತ್ತು. ಅದನ್ನ ನೋಡಿ ರಾಣಿ ತುಂಬಾ ಬೇಜಾರು ಮಾಡ್ಕೊಂಡು ನಮ್ಮಮ್ಮಂಗೆ ಇವರಿಂದ ಬಹಳ ಅನ್ಯಾಯ ಆಗಿದೆ ಅಂತ ಅದಕ್ಕೋಸ್ಕರ ಸೇಡ್ ತೀರ್ಸ್ಕೋಬೇಕು ಅಂತ ಹಠ ಮಾಡಿದ್ಲು. ಅದಕ್ಕೆ ಅವತ್ತು ಇವ್ರ ಫಸ್ಟ್ ನೈಟ್ ಬೆಡ್ರೂಮ್ಗೆ ಹಾವು ಬಿಟ್ಟು 1 ತಿಂಗಳು ಸೇರಿದ್ರ ಹಾಗೆ ಮಾಡಿದ್ಲು. ಇವರಿಬ್ಬರು ಮದುವೆ ಫೋಟೋ ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ಸುಬ್ಲಕ್ಷ್ಮಿ ಮುಖ ಬರುತ್ತೋ ಅಲ್ಲಲ್ಲಿ ರಾಣಿ ಫೋಟೋ ಅಣಿಸಿ ಫೋಟೋ ಟ್ರಿಕ್ ಮಾಡಿದ್ವಿ. ಆ ಫೋಟೋ ಇಟ್ಕೊಂಡೆ ರಾಣಿ ಮನೆಗೆ ಬಂದಿದ್ದು. ಸುಬ್ಲಕ್ಷ್ಮಿ ಕಷ್ಟ ಕೊಟ್ರೆ ಅವ್ರ ತಂದೆ ಮನೆಗೆ ಬಂದೇ ಬರ್ತಾರೆ. ಗಂಡನಿಂದ ದೂರವಾದ ಒಂದು ಹೆಣ್ಣಿನ ನೋವು ಏನು ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಆಮೇಲೆ ನಾನು ನಿಮ್ಮ ಮಗಳೇ ಅಂತ ಹೇಳಿ ಅವ್ರ ಕೈಲೇ ಕನ್ಯಾದಾನ ಮಾಡಿಸ್ಕೋಬೇಕು ಅಂತ ಅವಳ ಆಸೆ ಆಗಿತ್ತು. ಅಷ್ಟರಲ್ಲಿ ಹೀಗಾಯ್ತು. ಡಾಕ್ಟರ್, ಡೋಂಟ್ ವರಿ, ದೇವ್ರು ದೊಡ್ಡವನು. ರಾಣಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಹೋಗಿ ನೋಡ್ಬೋದಾ ಡಾಕ್ಟ್ರೆ? ಹೋಗಿ ನೋಡಿ. ಪಾರ ತೆಪ್ಪಿಸಿ. ರಾಣಿ ರಾಣಿ ರಾಣಿ, ನನ್ ಕಂದ ಈ ತಾಯಿನ ತಬ್ಲಿ ಮಾಡಿ ಹೊರಟೋಗ್ತಿದ್ಯಲ್ಲಮ್ಮ. ಸಾಕು ಮಗಳೇ, ಸಾಕು. ಇಂಥವ್ರ ಸಹವಾಸನೆ ಬೇಡ. ಇಂಥವ್ರ ಮನಸ್ಸು ಮಾತ್ರ ಅಲ್ಲ, ದೃಷ್ಟಿನೂ ವಿಷ. ಇವ್ರು ಯಾರ ಕಣ್ಗೂ ಬೀಳ್ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗೋಣ. ನಡಿಯಮ್ಮ, ಎಲ್ಲಾದ್ರೂ ದೂರ ಹೊರಟೋಗೋಣ. ಬಾ ಅಮ್ಮ. ಪದ್ಮ, ಹೋಗು ಪದ್ಮ. ಆದ್ರೆ ಹೋಗೋ ಮೊದ್ಲು ಈ ಪಾಪಿನ ಕೊಂದ್ಬಿಟ್ಟು ಹೋಗು. ಏನಂದ್ರೆ ಏನಿದೆಲ್ಲ? ಬಿಡಿ ಬಿಡಿ ನನ್ ಕಾಲ್ನ. ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ನನ್ನಿಂದ ನಿನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಲೇಬೇಕು. ಬೇಡ ರಾಣಿ, ಮಗಳೇ, ನನ್ನ ಕರಳು ಬಳ್ಳಿಗೆ ವಿಷ ಇಟ್ಟು ಪಾಪಿನಮ್ಮ ನಾನು. ನನ್ನ ಕ್ಷಮಿಸ್ಬಿಡೆ, ನನ್ನ ಕ್ಷಮಿಸ್ಬಿಡಮ್ಮ. ಅಪ್ಪ, ತಂದೆ ಮಗಳ ಮಧ್ಯೆ ಕ್ಷಮೆ ಯಾಕಪ್ಪ? ಇದು ನೀವ್ ಕೊಟ್ಟಿರೋ ಜನ್ಮ. ಕೊಲ್ಲೋ ಹಕ್ಕು ನಿಮಗಲ್ದೆ ಬೇರೆ ಯಾರಿಗಪ್ಪ ಇದೆ? ಕಂದ, ರಾಣಿ, ನೀನು ಪ್ರೀತಿಸಿ ಮದುವೆ ಆಗ್ಬೇಕು ಅಂತಿರೋ ಈ ಹುಡುಗನ ಕಾಲ್ ತೊಳೆದು ಊರಿಗೆಲ್ಲ ಚಪ್ರ ಹಾಕ್ಸಿ ಕನ್ಯಾದಾನ ಮಾಡ್ಕೊಡ್ತೀನಮ್ಮ. ಇಲ್ಲ, ಅದು ಸಾಧ್ಯ ಇಲ್ಲ ರಾಮಣ್ಣವ್ರೆ. ರಾಣಿ ನಾನು ಮದುವೆ ಆಗಲ್ಲ. ಏನಪ್ಪ ತಮಾಷೆ ಮಾಡ್ತಾ ಇದ್ದೀಯಾ? ರೇ, ನಿಮ್ಮತ್ತೇನ್ರಿ ತಮಾಷೆ? ಇರೋ ವಿಷಯನ ಹೇಳ್ತಾ ಇದ್ದೀನಿ. ಯಾಕಪ್ಪ ಏನೇನೋ ಮಾತಾಡ್ತಿದ್ಯಾ? ನೋಡಿ, ರಾಣಿನ ಪ್ರೀತಿದ್ದು ನಿಜ, ಮದುವೆ ಆಗ್ತೀನಿ ಅಂತ ಹೇಳಿದ್ದು ನಿಜ. ಆದ್ರೆ ರಾಣಿ ಈಗ ಸಮಾಜ ದೃಷ್ಟಿಯಲ್ಲಿ ತಿಪ್ಪೇಶಿನ ಹೆಂಡತಿ. ಇಂಥವ್ಳು ನಾನು ಮದುವೆ ಆದ್ರೆ ನನ್ನ ಘನತೆಗೆ ಗೌರವಕ್ಕೆ ಧಕ್ಕೆ ಬರುತ್ತೆ. ಹೇಗಿದ್ರು ರಾಣಿ ನಿಮ್ಮ ಮನೆ ಜೊತೆ ಸಂಸಾರ ಮಾಡ್ತಾ ಇದ್ಲು. ಇನ್ ಮುಂದೆ ಅವನ ಜೊತೆ ಸಂಸಾರ ಮಾಡಿ ಇನ್ನೊಬ್ರು ಹೆಂಡತಿ ನಾನ್ ಮದುವೆ ಆಗೋದಾ? ಇದು ಯಾವ್ದ್ರಿ ನ್ಯಾಯ?
ಹರೀಶ್ ಏನ್ ಮಾತಾಡ್ತಾ ಇದ್ದೀರಾ? ರಾಣಿ ನನ್ನ ಜೊತೆ ನಾಟಕ ಆಡ್ತಾ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ನೋಡಿ, ನನಗೊಳಗೂ ಯಾವ ಸಂಬಂಧನೂ ಇಲ್ಲ. ಬೆಂಕಿನೂ ಬೆಣ್ಣೆನೂ ತಿಂಗಳಾನ್ಗಟ್ಲೆ ಪಕ್ಕದಲ್ಲೇ ಇಟ್ಬಿಟ್ಟು ಬೆಣ್ಣೆ ಕರಗಲಿಲ್ಲ ಅಂತ ನೀವ್ ಹೇಳಿದ್ರೆ ಅದು ನಮ್ಮಂತ ಮೂರ್ಖ ನಾನಲ್ಲ ರೀ. ಹರೀಶ್, ಏನ್ ಹೇಳ್ತಿದ್ಯಾ ನೀನು? ರಾಣಿ, ಮುಚ್ಚು ಬಾಯ್. ನೀನ್ ಇಷ್ಟೇ ನನ್ನ ಅರ್ಥ ಮಾಡ್ಕೊಂಡಿರೋದು? ಎಲ್ರು ಹೀಗೆ ಸೀತೆ ಸಾವಿತ್ರಿ ಅಂತ ಹೇಳ್ತಾರೆ. ನೀನ್ ನನ್ ಪ್ರಾಣ ಕೊಡೋ ಜೀವ ಅನ್ಕೊಂಡಿದ್ದೆ, ಆದ್ರೆ ನಿನ್ ದೇಹ ಎಲ್ಲ ಕಲ್ಮಶ ತುಂಬಿಕೊಂಡಿರೋ ಮನುಷ್ಯ ಅನ್ಕೊಂಡಿರ್ಲಿಲ್ಲ. ಛೀ, ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗ್ತಾ ಇದೆ. ಹೊರಟೋಗಿಲ್ಲಿಂದ, ಗೆಟ್ ಔಟ್. ಓಯ್, ಅಪರಂಜಿ ಅಂತ ರಾಣಿ ಬಗ್ಗೆ ಈ ರೀತಿ ಅನುಮಾನ ಪಟ್ಟಿರೋನು ಇಲ್ಲಿವರೆಗೂ ಯಾಕೋ ಬಂದೆ? ಎದ್ರಿ ಕೈ. ನಾನ್ ಬಂದಿರೋದು ರಾಣಿ ಮದುವೆ ಆಗ್ಬೇಕು ಅಂತಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳಕ್ ಬಂದಿದ್ದೆ. ಹರೀಶ್, ಹರೀಶ್ ನೋಡಿ, ನನ್ನ ಮಾತು ಕೇಳಿ. ಅವನೇನು ಕೋಪದಲ್ಲಿ ಅಂದ್ಬಿಟ್ಟ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಅವಳಿಗೆ ಬಾಳ್ ಕೊಡಿಪ್ಪ. ನನ್ನ ಮಾತು ಕೇಳಿಪ್ಪ. ಅಪ್ಪ, ಇಷ್ಟ ಇಲ್ದಿರೋರ್ ಕೈ ಹಿಡ್ಕೊಂಡು ಯಾಕೆ ಗೋಗರಿತಿದ್ಯಾ? ಹೋಗ್ಲಿ ಬಿಡಪ್ಪ. ಇಂಥ ನಂಬಿಕೆ ದ್ರೋಹಿನ ಮದುವೆ ಮಾಡ್ಕೊಂಡು ನಮ್ಮಕ್ಕ ಏನ್ ಸುಖ ಅನುಭವಿಸ್ತಾಳೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನ್ ಮೆಚ್ಚಿದ ಗಂಡಿನ ಜೊತೆ ನಾನೇ ಮುಂದೆ ನಿಂತು ಅವಳು ಮದುವೆ ಮಾಡಿಸ್ತೀನಿ. ಗಂಡ ಯಾರು ಗೊತ್ತಾ? ಯಾರಮ್ಮ? ನನ್ ಗಂಡನೇ. ಲಕ್ಷ್ಮಿ, ಏನ್ ಹೇಳ್ತಿದ್ಯಾ? ಇಲ್ಲ, ನಿನ್ ಸುಖನ್ ಕಿತ್ಕೊಳ್ಳೋಕೆ ನನ್ಗಿಷ್ಟ ಇಲ್ಲ. ನನ್ ಹಣೆ ಬರ ಇದ್ದಾಗುತ್ತೆ. ಲೇ ಸುಬ್ಬಿ, ನಿನಗೆ ತಲೆಗೆಲ್ಲ ಕೆಟ್ಟಿದ್ದೇನೆ. ನನಗಿಬ್ರು ಹೇಳ್ತೀರಾ? ಈ ಸಮಾಜ ಏನನ್ನತ್ತೆ? ಏನು ಅನ್ನಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಂದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತ. ಏನಾಗ ಮಕ ನೋಡ್ತೀಯಾ? ಆ ಹುಡುಗಿ ಹೇಳೋದನ್ನ ಕೇಳು. ನಾವಿಬ್ರು ಒಂದೇ ತಾಯಿ ಮಕ್ಕಳಾಗ್ದಿದ್ರು ಒಂದೇ ತಂದೆಯಿಂದ ಅರಳಿರೋ ಹೂಗಳು. ಎಷ್ಟೋ ಜನ ಅಕ್ಕ ತಂಗಿರು ಒಬ್ಬನೇ ಮದ್ವೆ ಮಾಡ್ಕೊಂಡು ಸುಖವಾಗಿಲ್ವಾ? ನೋಡು, ಕಷ್ಟ ಸುಖನ ನಾವಿಬ್ರು ಹಂಚ್ಕೊಂಡು ಸಂತೋಷವಾಗಿ ಬಾಳೋಣ. ನೋಡಿ, ನೀವಿಬ್ರು ಈ ಮದ್ವೆಗೆ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. ಲಕ್ಷ್ಮಿ, ನೀನು ನಾನು ಒಪ್ಕೊಂಡ್ರೆ ಸಾಕ? ನಿನ್ ಗಂಡ ಒಪ್ಕೋಬೇಕಲ್ಲ? ನನಗೆ ಬೇಡಪ್ಪ. ಒಪ್ಕೊತಿದ್ರೆ ಎದೆಗೊತ್ತು ನಾನು ಒಪ್ಪಿಸ್ತೀನಿ. ಸುಮ್ಕೆರವ. ಲಿಂಗಣ್ಣನ ಮಗ 2 ಮದುವೆ ಮಾಡ್ಕೊಂಡವ್ನಿ ಅಂದ್ರೆ ಊರಾಗ ನನ್ ಕಿಮ್ಮತ್ ಹೆಚ್ಚಾಯ್ತು ಅನ್ಕಳ್ಳ. ಮರ್ಯಾದಿಂದ ಒಪ್ಕೋ. ಮಾ ಒಪ್ಕೊಳ್ರಿ. ಒಪ್ಕೊಳ್ಳಿಲ್ಲ ಆಯ್ತು, ಒಪ್ಕೋತೀನಿ. ಆದ್ರೆ ಒಂದ್ ಕಂಡೀಷನ್. ಏನದು? ನನ್ ಮದುವೆ ಜೊತೆಲಿ ನಿನ್ ಮದುವೆ ಆಗ್ಬೇಕು. ಬೇಡ, ಇದೇ ನೋಡಿ ಗುರಾಯಿಸ್ಬೇಡ ಅನ್ನೋದು. ಯಾಕೆ ಅಂತ ಕೇಳು. ಯಾಕೆ? ಯಾಕೆಂದ್ರೆ ಮಾವನ್ಗೆ ಇಬ್ರು ಹೆಂಡ್ತಿರು, ಈಗ ನನಗೂ ಇಬ್ರು ಹೆಂಡ್ತಿರು ಆಗ್ತಾ ಇದಾರೆ. ನಿನಗೆ ನಮ್ಮ ಅಮ್ಮ ಒಬ್ಳೆ ಹೆಂಡ್ತಿ, ನೀನು ಇನ್ನೊಂದ್ ಮದ್ವೆ ಆಗ್ಬಿಟ್ರೆ ಅಲ್ಲಿ ಎಲ್ರಿಗೂ ಇಬ್ರು ಹೆಂಡ್ತಿರು. ಅಯ್ಯೋ, ಯಾವ ಅಲ್ಕ ನನ್ ಮಗನು ಇಂತ ಒಳ್ಳೆ ಐಡಿಯಾ ಹೇಳ್ಕೊಂಡಿಲ್ವಲ್ಲ. ಬಾರ ಇಲ್ಲಿ. ಮಾವ